ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ. ಯಾಕೋಬನು ಬರೆದಿರುವಂತ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೂ ಮತ್ತೊಂದು ಸಾರಿ ನಾವು ಓದಿಕೊಳ್ಳೋಣ. 7ನೇ ವಚನದಿಂದ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸು ಉಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ. ಸಂತೋಷವನ್ನು ಬಿಟ್ಟು ಮನಬುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಳ್ಳಿ. ಪ್ರಿಯರೇ, ನಾವು ಕೆಲವೊಂದು ವಾರಗಳಿಂದ ಯಾಕೋಬನು ಬರೆದಿರುವಂತಹ ಪತ್ರಿಕೆಯಲ್ಲಿ ಆಗಿನ ಕಾಲದಲ್ಲಿ ಚದರಿಸಲ್ಪಟ್ಟಂತ ವಿಶ್ವಾಸಿಗಳನ್ನು ಉದ್ದೇಶಿಸಿ ಅವರು ಅನುಭವಿಸುತ್ತಿರುವಂತ ಸಮಸ್ಯೆಗಳಲ್ಲಿ ಅವರನ್ನು ಧೈರ್ಯಪಡಿಸುವುದಕ್ಕಾಗಿ ಆತನು ಈ ಪತ್ರಿಕೆ ಬರೆದಿದ್ದಾನೆ. ಆದರೆ ಈ ಕಡೆ ಕಾಲದಲ್ಲಿ ಅಂತ್ಯ ದಿನಗಳಲ್ಲಿ ಜೀವಿಸುತ್ತಿರುವಂತ ನಮಗೂ ಕೂಡ ಇವು ಅನ್ವಯವಾಗುವಂತ ಮಾತುಗಳು. ನಾವು ಕೂಡ ಇದೇ ರೀತಿಯಾದಂತ ಸಮಸ್ಯೆಗಳಲ್ಲಿ, ಶೋಧನೆಗಳಲ್ಲಿ ನಾವು ಕೂಡ ಹಾದು ಹೋಗ್ತಾ ಇದ್ದೇವೆ. ಆದ್ದರಿಂದ ಈ ವಾಕ್ಯಗಳು ನಮ್ಮನ್ನು ಕೂಡ ಪ್ರೋತ್ಸಾಹಿಸಿ, ನಮ್ಮನ್ನು ಕೂಡ ಬಲಪಡಿಸಿ, ತನ್ನ ನಂಬಿಕೆಯಲ್ಲಿ ಸ್ಥಿರಪಡಿಸುವಂತ ಮಾತುಗಳು ಈ ಮಾತುಗಳಾಗಿವೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಾನು ಮತ್ತೊಂದು ಸಲ ನೆನಪು ಮಾಡ್ತೇನೆ, ಕ್ರಿಸ್ತಿಯ ಜೀವನ ಇಲ್ಲ ಕ್ರೈಸ್ತತ್ವ ಅನ್ನುವಂಥದ್ದು ಒಂದು ಆಚಾರ ಸಂಬಂಧವಾದಂತ ಜೀವಿತವಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಇದು ಆಚರಣಾತ್ಮಕವಾದ ಅಭ್ಯಾಸ ಸಂಬಂಧವಾದಂತ ಜೀವನವಾಗಿದೆ. ಅದನ್ನು ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಆತನು ತಿಳಿಯಪಡಿಸಿರುವಂತದ್ದು ನಾವು ಗಮನಿಸ್ತೇವೆ. ಅದಕ್ಕಾಗಿ ಈಗ ನಾವು ಓದಿರುವಂತ 4ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೂ ನಾವು ಓದಿಕೊಂಡಿದ್ದೇವೆ. ಹೀಗಿರಲಾಗಿ ಅಂತ ಹೇಳಿ ಆತನು ಪ್ರಾರಂಭಿಸ್ತಾನೆ. ಹೀಗಿರಲಾಗಿ ಅಂದ್ರೆ ನಾನು ಕಳೆದ ವಾರದಲ್ಲಿ ಹೇಳಿದ್ದೆ, ಆಗಿನ ಕಾಲದ ವಿಶ್ವಾಸಿಗಳು ಲೋಕದ ಮುಖಾಂತರವಾಗಿ, ತಮ್ಮಲ್ಲಿರುವಂತ ಆಶಾಪಾಶಗಳ ಮುಖಾಂತರವಾಗಿ ಅನೇಕ ಶ್ರಮೆಗಳ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದರು. ಹೀಗಿರಲಾಗಿ ಅಂತೇಳಿ. ಮತ್ತು 2ನೇ ವಿಷಯ, ಅದರಲ್ಲಿ ಆ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟಿದ್ದಾನೋ ಆ ಪ್ರೀತಿಯ ಸ್ವಭಾವವನ್ನು ಕೂಡ ಆತನು ತಿಳಿಯಪಡಿಸುತ್ತಾ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ. ಅದನ್ನ ನಾನು ಹೀಗೆ ಹೇಳ್ತೇನೆ, ಸಮಸ್ಯೆಗಳಲ್ಲಿ ಹಾದು ಹೋಗ್ತಿರುವಂತ ವಿಶ್ವಾಸಿಗಳೇ, ನೀವು ದೇವರಿಗೆ ಒಳಗಾಗಿರಿ ಮತ್ತು ದೇವರ ಸಮೀಪಕ್ಕೆ ಬನ್ನಿರಿ, ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ ಅಂತೇಳಿ ಆತನು ಪ್ರಾರಂಭಿಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ಕಳೆದ ವಾರದಲ್ಲಿ ಇದನ್ನು ನಾವು ಪ್ರಾರಂಭಿಸಿ, ಒಬ್ಬ ವ್ಯಕ್ತಿ ಇಲ್ಲ ಒಬ್ಬ ವಿಶ್ವಾಸಿಗೆ ದೇವರ ಸಾನ್ನಿಧ್ಯವು ಇಲ್ಲ ದೇವರ ಅನ್ಯೋನ್ಯತೆಯನ್ನು ಬಿಟ್ಟು ಹೋಗುವಾಗ ಎಷ್ಟು ಸಮಸ್ಯೆಗಳಾಗ್ತವೆ, ಆದ್ರೆ ದೇವರ ಸಮೀಪಕ್ಕೆ ಬರುವಾಗ ನಮ್ಮ ಸಮಸ್ಯೆಗೆ ಯಾವ ರೀತಿಯಾಗಿ ಪರಿಷ್ಕಾರವು ಸಿಗ್ತದಂತೇಳಿ ಕಳೆದ ವಾರದಲ್ಲಿ ನಾ ಗಮನಿಸಿದ್ದೆ. ಕೆಲವೊಂದು ಎಕ್ಸಾಂಪಲ್ ಆಗಿ ನಿಮಗೆ ಕೊಟ್ಟಿದ್ದೇನೆ. ಆದ್ರೆ ವಿಷಯ, ದೇವರ ಸಮೀಪಕ್ಕೆ ನಾವು ಬರಬೇಕು. ದೇವರ ಸಮೀಪಕ್ಕೆ ನಾವು ಬರುವಾಗ ನಮಗೆ ಸಮಾಧಾನ, ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರವು ಸಿಗ್ತದಂತೇಳಿ ಯಾಕೋಬನು ಇಲ್ಲಿ ತಿಳಿಯಪಡಿಸಿದ್ದಾನೆ. ಆದ್ರೆ ಈ 3 ವಚನಗಳಲ್ಲಿ ಪ್ರಾಮುಖ್ಯವಾದ 3 ವಿಷಯಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ದೇವರ ಸಮೀಪಕ್ಕೆ ಬರಬೇಕು, ವಿಶ್ವಾಸಿ ದೇವರ ಸಮೀಪಕ್ಕೆ ಬರಬೇಕು. ಆದ್ರೆ ಯಾವ ರೀತಿಯಾಗಿ ಬರಬೇಕು ಅಂತೇಳಿ ಯಾಕೋಬನು ತಿಳಿಸಿದ್ದಾನೆ. ದೇವರ ಸಮೀಪಕ್ಕೆ ಬರಬೇಕು, ಆದ್ರೆ ಯಾವ ರೀತಿಯಾಗಿ ಬರಬೇಕು ಅಂತೇಳಿ ಒಂದು 3 ವಿಷಯಗಳನ್ನು ಯಾಕೋಬನು ಇಲ್ಲಿ ತಿಳಿಸಿರುವಂತದ್ದು ನಾವು ಗಮನಿಸ್ತೇವೆ. ಕಳೆದ ವಾರದಲ್ಲಿ ಆ ವಿಷಯಗಳನ್ನು ತಿಳಿಸಿದ್ದೆ. 3 ವಿಷಯಗಳಂದ್ರೆ, ಮೊದಲನೇ ವಿಷಯ ನಿಜವಾದ ಪಶ್ಚಾತ್ತಾಪದೊಂದಿಗೆ ಬರಬೇಕು. 8-9 ವಚನಗಳನ್ನ ಓದಬೇಕಾದ್ರೆ ನಿಜವಾದ ಪಶ್ಚಾತ್ತಾಪದೊಂದಿಗೆ ಬರಬೇಕು. 2ನೇದು 10ನೇ ವಚನ 6ನೇ ವಚನ ಗಮನಿಸುವಾಗ ನಿಜವಾದ ತಗ್ಗಿಸುವಿಕೆಯ ಸ್ವಭಾವದಿಂದ ಬರಬೇಕು. ಇದನ್ನ ಗಮನಿಸ್ತೇವೆ. 3ನೇದಾಗಿ ನಿಜವಾಗಿ ಆತನಿಗೆ ಸರೆಂಡರ್ ಆಗಿ, ಆತನಿಗೆ ಸಬ್ಮಿಟ್ ಮಾಡಿಕೊಂಡು
ಆತನಿಗೆ ಒಪ್ಪಿಸಿಕೊಂಡು ಒಳಗಾಗಿ ಬರಬೇಕು ಅಂತೇಳಿ ಈ 3 ವಿಷಯಗಳನ್ನು ಯಾಕೋಬನು ತಿಳಿಸಿದ್ದಾನೆ. ಸಮಸ್ಯೆಗಳ ಮಧ್ಯದಲ್ಲಿ ಸೋತು ಹೋಗ್ತಿರುವಂತ ವಿಶ್ವಾಸಿಗಳಿಗೆ ಒಂದು ಪರಿಷ್ಕಾರವೇನಂತಂದ್ರೆ, ನೀವು ದೇವರ ಸಮೀಪಕ್ಕೆ ಬನ್ನಿರಿ, ದೇವರ ಆಲಯಕ್ಕೆ ಬನ್ನಿರಿ, ಇಲ್ಲ ದೇವರ ಅನ್ಯೋನ್ಯತೆಗೆ ಬನ್ನಿರಿ, ಆಗ ನಿಮಗೆ ಪರಿಷ್ಕಾರ ಸಿಗ್ತದೆ. ಆದ್ರೆ ಬರುವಂತವರು ಯಾವ ರೀತಿಯಾಗಿ ಬರಬೇಕು? ನಿಜವಾದ ಪಶ್ಚಾತ್ತಾಪದೊಂದಿಗೆ ಬರಬೇಕು. 2, ನಿಜವಾದ ತಗ್ಗಿಸುವಿಕೆಯೊಂದಿಗೆ ಬರಬೇಕು. 3, ಆತನಿಗೆ ಒಳಗಾಗಿ ಇಲ್ಲ ಆತನಿಗೆ ವಿಧೇಯತೆಯನ್ನು ತೋರಿಸುತ್ತಾ ತಮ್ಮನ್ನು ತಾವು ಪೂರ್ತಿಯಾಗಿ ಸರೆಂಡರ್ ಮಾಡಿಕೊಂಡು ಬರಬೇಕಂತೇಳಿ 3 ವಿಷಯಗಳನ್ನು ಯಾಕೋಬನು ಇಲ್ಲಿ ತಿಳಿಸಿದ್ದಾನೆ. ಅದರಲ್ಲಿ ಮೊದಲನೇ ವಿಷಯ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಮೊದಲನೇ ವಿಷಯನು ನಿಜವಾದ ಪಶ್ಚಾತ್ತಾಪದೊಂದಿಗೆ ಬರಬೇಕು ಅಂತೇಳಿ. ಅಂದ್ರೆ ಅದರಲ್ಲಿ 3 ವಿಷಯಗಳನ್ನು ಕೇಳಿಸ್ಕೊಂಡಿದೆ. ನಿಜವಾದ ಪಶ್ಚಾತ್ತಾಪದೊಂದಿಗೆ ಬರಬೇಕಂದ್ರೆ ಅದರಲ್ಲಿ 3 ವಿಷಯ ಅಂತಂದ್ರೆ, ಅವರ ಮನಸ್ಸಿನಲ್ಲಿ ಮಾರ್ಪಾಟಾಗಬೇಕು. ಯಾಕಂದ್ರೆ ಅವರು ದ್ವಿಮನಸ್ಕರಾಗಿದ್ದರು, 2 ಮನಸ್ಸುಳ್ಳವರಾಗಿದ್ದರು. ಅದಕ್ಕಾಗಿ ಒಂದೇ ಮನಸ್ಸುಳ್ಳವರಾಗಿ ನೀವು ಬರಬೇಕು. ಅದಕ್ಕಾಗಿ ಮನಸ್ಸನ್ನು ಬದಲಾಯಿಸಿಕೊಂಡು ಇಲ್ಲ ಮಾನಸಾಂತರ ಹೊಂದಿ ದೇವರ ಸಾನ್ನಿಧ್ಯಕ್ಕೆ ಬರಬೇಕು ಅಂತೇಳಿ ನಾವು ಗಮನಿಸಿದ್ದೇವೆ. ಅಂದ್ರೆ ಹೃದಯದಲ್ಲಿ ಪರಿಶುದ್ಧತೆಯನ್ನು ಹೊಂದಿಕೊಂಡು ಮನಸ್ಸನ್ನು ಬದಲಾಯಿಸಿಕೊಂಡು ಬರಬೇಕಂತೇಳಿ. ಎರಡನೇದಾಗಿ ಅವರ ಕಾರ್ಯಗಳಲ್ಲಿ ಕೂಡ ಮೊದಲು ಹೃದಯದಲ್ಲಿ ಪರಿಶುದ್ಧತೆ, ಒಂದೇ ಮನಸ್ಸು ಉಳ್ಳವರಾಗಿ ಮನಸ್ಸನ್ನು ಬದಲಾಯಿಸಿಕೊಂಡು ಮಾನಸಾಂತರದೊಂದಿಗೆ ಬರಬೇಕು. ಅದು ಹೃದಯಕ್ಕೆ ಸಂಬಂಧಪಟ್ಟಂತ ಪರಿಶುದ್ಧತೆ, ಅದರೊಂದಿಗೆ ಬರಬೇಕು. ಎರಡನೇದಾಗಿ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಅಂದ್ರೆ ನೀವು ಮಾಡುವಂತ ಕಾರ್ಯಗಳು ಕೂಡ, ನೀವೇನೇನು ಕಾರ್ಯಗಳು ಮಾಡ್ತಾ ಇದ್ದೀರಿ, ಯಾವ ಯಾವ ವ್ಯವಹಾರಗಳಲ್ಲಿದ್ದೀರಿ, ಆ ಕಾರ್ಯಗಳಲ್ಲಿ ಕೂಡ ನೀವು ಪರಿಶುದ್ಧರಾಗಿ ಬರಬೇಕು. ಆಮೇಲೆ 3ನೇದಾಗಿ ನಾವು ನೋಡ್ತೀವಿ 9ನೇ ವಚನದ ದುಃಖಿಸ್ರಿ, ಗೋಲಾಡಿರಿ, ಕಣ್ಣೀರಿಡಿ. ಅಂದ್ರೆ ಅವರ ಆಂತರ್ಯದಲ್ಲಿರುವಂತ ಆ ಪಾಪದ ಸ್ವಭಾವ, ಇನ್ನು ಆ ಪಾಪದ ಸ್ವಭಾವ ನಮ್ಮಲ್ಲಿದೆ. ಅದು ಪ್ರತಿದಿನವೂ ನಮ್ಮನ್ನು ಬೀಳಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕಾಗಿ ನೀವು ಅಂತರಂಗದಲ್ಲಿದ್ದ ಪಾಪದ ಸ್ವಭಾವದಿಂದ ದುಃಖಿಸುತ್ತಾ ಕಣ್ಣೀರಿಡುತ್ತಾ ನೀವು ದೇವರ ಸಾನ್ನಿಧ್ಯಕ್ಕೆ ಬರಬೇಕು ಅಂತೇಳಿ ಯಾಕೋಬನು ತಿಳಿಸಿರುವಂತದ್ದು ಗಮನಿಸಿದೆ. ನಟನಾ ಜೀವನ ಅಲ್ಲ, ವೇಷ ಹಾಕಿಕೊಂಡು ಬರುವುದಲ್ಲ. ಯಾಕಂದ್ರೆ ಆತನು ಎಲ್ಲವನ್ನು ತಿಳಿದಂತವನು. ನನ್ನ ನಟನೆ, ನನ್ನ ವೇಷ ಆತನಿಗೆ ಗೊತ್ತು. ಅದಕ್ಕಾಗಿ ನಿಜವಾದ ಪಶ್ಚಾತ್ತಾಪದಿಂದ, ನಿಜವಾದ ಮಾನಸಾಂತರದಿಂದ ನಾವು ಬರಬೇಕು. ಆ ರೀತಿಯಾಗಿ ಬರುವಾಗ ನಮಗೆ ಸದುತ್ರವು ಇಲ್ಲ ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗ್ತದೆ. ದಾವೀದನ ಒಂದು ಪಶ್ಚಾತ್ತಾಪ ನಾವು ನೋಡಿದ್ದೇವೆ. ಮತ್ತು ಓಶಿಯನು ಕಣ್ಣೀರು ಸುರಿಸಿ ಅದನ್ನು ಪಶ್ಚಾತ್ತಾಪ ಪಟ್ಟಿರುವಂಥದ್ದು ಮತ್ತು ಬಟ್ಟೆಗಳನ್ನ ಹರಿದುಕೊಂಡಿರುವಂಥದ್ದು. ಯೋವೇಲನ್ ಹೇಳ್ತಾನೆ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನ ಹರಿದುಕೊಂಡು ನೀವು ದೇವರ ಮುಂದೆ ಬರಬೇಕು ಅಂತೇಳಿ ಕಳೆದ ವಾರದಲ್ಲಿ ನಿಜವಾದ ಒಂದು ಪಶ್ಚಾತ್ತಾಪದೊಂದಿಗೆ ನಾವು ಸೇರಿ ಬರಬೇಕಂತೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸಿದ್ದೇವೆ. ಆದ್ರೆ ಇವತ್ತು 2ನೇ ವಿಷಯ ಮತ್ತು 3ನೇ ವಿಷಯ ಸ್ವಲ್ಪವಾಗಿ ನಾವು ಆಲೋಚನೆ ಮಾಡಿ ಮುಗಿಸೋಣ. 3ನೇ ವಿಷಯನು ನಿಜವಾದ ತಗ್ಗಿಸುವಿಕೆಯ ಸ್ವಭಾವದೊಂದಿಗೆ ಬರಬೇಕು. 3ನೇದು ನಿಜವಾಗಿ ಆತನಿಗೆ ಒಳಗಾಗಿ, ಆತನಿಗೆ ವಿಧೇಯರಾಗಿ ಬರಬೇಕು ಅಂತೇಳಿ ಈ 2 ವಿಷಯಗಳನ್ನು ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಾವು ಅನುಭವಿಸ್ತಿರುವಂತ ಸಮಸ್ಯೆಗಳಿಗೆ ಕಾರಣ, ಒಂದು ವೇಳೆ ನಮ್ಮ ಬಲಹೀನತೆಗಳಾಗಿರಬಹುದು, ನಮ್ಮಲ್ಲಿರುವಂತ ಆಶಾಪಾಶಗಳಾಗಿರ್ಬೋದು, ಏನೇ ಆಗಿರ್ಬೋದು. ಇವತ್ತು ನಾವು ಅನುಭವಿಸಿರುವಂತ ಸಮಸ್ಯೆಗಳಿಗೆ ಅದು ನಮ್ಮೊಳಗೆ ಇರುವಂತದ್ದು. ನಿಮ್ಮಲ್ಲಿ ಅಂತೇಳಿ ಮೊದಲನೇ ವಚನದಲ್ಲಿ ಹೇಳಿದ್ನಲ್ಲ, ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು. ಆದ್ರೆ ನಾವು ಅನುಭವಿಸ್ತಿರುವಂತ ಸಮಸ್ಯೆ ಕಾರಣ ನಮ್ಮ ಬಲಹೀನತೆಗಳಾಗಿರ್ಬೋದು, ಇಲ್ಲ ನಮ್ಮ ಅವಿಧೇಯತೆ ಆಗಿರ್ಬೋದು, ನಮ್ಮ ಮೂರ್ಖತನವಾಗಿರ್ಬೋದು, ಅದೇನಾಗಿರ್ಬೋದು, ಸಮಸ್ಯೆಗಳಲ್ಲಿ ಇದ್ದೇವೆ. ಆದ್ರೆ ಆ ಸಮಸ್ಯೆಗಳಿಗೆ ಪರಿಷ್ಕಾರವು ಏನಂತ ಯಾಕೋಬ ತಿಳಿಸ್ತಿದ್ದಾನೆ, ದೇವರ ಸಮೀಪಕ್ಕೆ ಬನ್ನಿರಿ. ನೀವು ಅನುಭವಿಸ್ತಿರುವಂತ ಸಮಸ್ಯೆಗಳಲ್ಲಿ ನೀವು ಪರಿಷ್ಕಾರವನ್ನು ಪಡ್ಕೊಳ್ಳಬೇಕು, ಸಮಾಧಾನವನ್ನು ಪಡ್ಕೊಳ್ಳಬೇಕಾದ್ರೆ ಯಾಕೋಬನು ಕೊಟ್ಟಂತ ಒಂದು ಪರಿಷ್ಕಾರವೇನು, ದೇವರ ಸಮೀಪಕ್ಕೆ ಬನ್ನಿರಿ. ಸರಿಯಾದಂತ ಪರಿಷ್ಕಾರವು ಸಿಗ್ತದೆ. ಒಂದು ವೇಳೆ ನಾವೇ ಮಾಡಿಕೊಂಡ್ರೆ ಅದು ಸರಿಯಾದಂತ ಪರಿಷ್ಕಾರವಾಗುವುದಿಲ್ಲ. ದೇವರ ಸಮೀಪಕ್ಕೆ ಬರುವಾಗ, ಇಲ್ಲ ದೇವರ ಸಾನ್ನಿಧ್ಯಕ್ಕೆ ಬರುವಾಗ, ದೇವರ ಅನ್ಯೋನ್ಯತೆಗೆ ಬರುವಾಗ ನಮ್ಮ ಸಮಸ್ಯೆಗಳಿಗೆ ಸರಿಯಾದಂತ ಪರಿಷ್ಕಾರ ಆತನು ಒದಗಿಸಿಕೊಡ್ತಾನೆ. ಈಗ 2ನೇ ವಿಷಯಕ್ಕೆ ನಾನು ಬರ್ತೇನೆ. ಇಲ್ಲಿ ಈ ತಗ್ಗಿಸುವಿಕೆ ಜೀವನದೊಂದಿಗೆ ನಾವು ಬರಬೇಕು. ಈ ತಗ್ಗಿಸುವಿಕೆ ಜೀವನ ದೇವರ ದೃಷ್ಟಿಯಲ್ಲಿ ಅದೆಷ್ಟೋ ಬೆಲೆಯುಳ್ಳದ್ದು, ಅದು ವಿಶೇಷವಾದದ್ದು. ದೇವರ ಅದನ್ನು ಇಷ್ಟಪಡ್ತಾನೆ.
ಯಾರು ತನ್ನನ್ನು ತಾನು ತಗ್ಗಿಸಿಕೊಂಡು ದೀನರಾಗಿ ಮನಗುಂದಿದವರಾಗಿ ಮುರಿದಂತ ಮನಸ್ಸುಳ್ಳವರಾಗಿ ದೇವರ ಸಾನ್ನಿಧ್ಯಕ್ಕೆ ಬರ್ತಾರೋ ಅದನ್ನು ದೇವರು ಮೆಚ್ಚುತ್ತಾನೆ. ಅದು ದೇವರ ದೃಷ್ಟಿಯಲ್ಲಿ ಅದು ಅಮೂಲ್ಯವಾದದ್ದು ಮತ್ತು ಅದು ವಿಶೇಷವಾದದ್ದು. ಈ ರೀತಿಯಾಗಿ ದೇವರ ಸಾನ್ನಿಧ್ಯಕ್ಕೆ ನೀವು ಬರ್ರಿ ಅಂತೇಳಿ, ನೀವು ಬರಬೇಕು ಅಂತೇಳಿ ಯಾಕೋಬನು ತಿಳಿಸಿದ್ದಾನೆ. ನಿಜವಾದ ತಗ್ಗಿಸುವಿಕೆಯ ಜೀವನದೊಂದಿಗೆ ಬರಬೇಕು. ಆದ್ರೆ ಇವತ್ತು ನಾವು ನಿಜವಾಗಿ ತಗ್ಗಿಸ್ಕೊಂಡ್ರೆ ಅನೇಕ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ ಅಪಹಾಸ್ಯ ಮಾಡುವಂಥದ್ದು ನೋಡ್ತೇವೆ, ಗೇಲಿ ಮಾಡುವಂತವ್ರು ಕೂಡ ಇದ್ದಾರೆ. ಕೆಲವರು ನಿಜವಾಗಿ ತಗ್ಗಿಸಿಕೊಂಡು ದೀನರಾಗಿ ಮನಮುರಿದವರಾಗಿದ್ದಾಗ ಕೆಲವರು ನೋಡಿ ಅಪಹಾಸ್ಯ ಮಾಡ್ತಾರೆ. ಅದಕ್ಕೆ ಯೇಸು ಒಂದು ಮಾತು ಹೇಳ್ತಾನಲ್ಲ, ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಓದಿ ನಾನು ಇಲ್ಲಿ ಬರ್ತೇನೆ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಂದು ಮಾತು ಓದೋಣ. 16ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತಿದೆ. ಆಗ ಆತನು ಅವರಿಗೆ ಹೇಳಿದ್ದೇನೆಂದ್ರೆ, ಮನುಷ್ಯರ ಮುಂದೆ ನೀತಿವಂತನೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಇವತ್ತು ಮನುಷ್ಯನ ಸ್ವಭಾವ ಏನಂತಂದ್ರೆ, ಮನುಷ್ಯನ ಸ್ವಭಾವ ನಾನು ಮನುಷ್ಯರಲ್ಲಿ ಶ್ರೇಷ್ಠನಾಗಿ ಕಾಣಿಸಿಕೊಳ್ಳಬೇಕು. ಎಲ್ಲರ ಮನುಷ್ಯನ ಸ್ವಭಾವ, ಮಾನಸಿಕವಂತ ಸ್ವಭಾವ ಏನಂತಂದ್ರೆ, ನಾನು ಮನುಷ್ಯರಲ್ಲಿ ಯಾವುದ್ರಲ್ಲಿ ಕಡಿಮೆ ಅಲ್ಲ, ನಾನ್ಯಾಕೆ ತಗ್ಗಿಸ್ಕೊಳ್ಬೇಕಂತೇಳಿ ಮನುಷ್ಯರ ದೃಷ್ಟಿನಲ್ಲಿ ನಾವು ಶ್ರೇಷ್ಠರಾಗಿ ಕಾಣಿಸಿಕೊಳ್ಳಬೇಕು ಅಂತೇಳಿ ಅನೇಕ ಜನರು ಪ್ರಯತ್ನಿಸ್ತಾರೆ. ಆಗ ದೇವರು ಹೇಳ್ತಾ ಇದ್ದಾನೆ, ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಮನುಷ್ಯರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳದೆ, ದೇವರ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳದೆ, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಾಗ ದೇವರ ದೃಷ್ಟಿಯಲ್ಲಿ ಅದೇನಾಗಿದೆ? ಅಸಹ್ಯವಾಗಿದೆ. ಒಂದು ವೇಳೆ ನಮ್ಮನ್ನು ನಾವು ತಗ್ಗಿಸಿಕೊಂಡ್ರೆ, ನಿಜವಾದಂತ ನಟನ ಜೀವನ ಅಲ್ಲ. ಮನುಷ್ಯರನ್ನು ನೋಡಿ ಒಬ್ಬ ದೊಡ್ಡವರು ಬಂದಾಗ ತಗ್ಗಿಸಿಕೊಳ್ಳುವುದು, ಚಿಕ್ಕವರು ಬಂದಾಗ ಹೆಚ್ಚಿಸಿಕೊಳ್ಳುವುದು ಮನುಷ್ಯರ ಮುಂದೆ ಅಲ್ಲ, ನಟನ ಜೀವನ ಅಲ್ಲ. ನಿಜವಾದಂತ ತಗ್ಗಿಸುವಿಕೆ ನಮ್ಮಲ್ಲಿರುವಾಗ ದೇವರೇನ್ ಮಾಡ್ತಾನೆ? ಅದನ್ನು ಇಷ್ಟಪಡ್ತಾನೆ. ಅಂತವರನ್ನು ಆತನು ಗುರುತಿಸುತ್ತಾನೆ, ಅಂತವರ ಸಂಗಡ ವಾಸ ಮಾಡ್ತಾನೆ. ಅದು ದೇವರ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದು. ಮನುಷ್ಯರ ದೃಷ್ಟಿಯಲ್ಲಿ ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವುದು ಆತನ ದೃಷ್ಟಿಗೆ ಅಸಹ್ಯ. ಆದರೆ ದೇವರ ದೃಷ್ಟಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ಅದು ದೇವರು ಇಷ್ಟಪಡುವಂತಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತದೆ. ಅದಕ್ಕಾಗಿ ಇಲ್ಲಿ ಯಾಕೋಬನು 4ನೇ ಅಧ್ಯಾಯದಲ್ಲಿ ನೀವು ಅನುಭವಿಸ್ತಿರುವಂತ ಸಮಸ್ಯೆಗಳು, ಅದು ನಿಮ್ಮ ಬಲಹೀನತೆಗಳಿಂದ ಆಗಿರ್ಬೋದು, ಇಲ್ಲ ನಿಮ್ಮ ಅವಿಧೇಯತದಿಂದ ಆಗಿರ್ಬೋದು, ಇಲ್ಲ ನಿಮ್ಮ ಮೂರ್ಖತನದಿಂದ ಏನೋ ಆಗಿರ್ಬೋದು. ಅದು ಸಮಸ್ಯೆಗಳಲ್ಲಿ ನೀವಿದ್ದೀರಿ. ಆದ್ರೆ ಆ ಸಮಸ್ಯೆಗಳಿಗೆ ಒಂದು ಪರಿಷ್ಕಾರ ನಿಮ್ಗೆ ಸಿಗಬೇಕಾದ್ರೆ ನಿಜವಾದಂತ ಒಂದು ತಗ್ಗಿಸುವಿಕೆ ಸ್ವಭಾವದಿಂದ ನೀವು ಬರಬೇಕು ಅಂತೇಳಿ ಯಾಕೋಬನು ಒಂದು ಪರಿಷ್ಕಾರವನ್ನು ಅವರಿಗೆ ತಿಳಿಯಪಡಿಸ್ತಾ ಇದ್ದಾರೆ. ಇವತ್ತು ನಮಗೂ ಕೂಡ ಅಷ್ಟೇ ಪ್ರಿಯರೇ, ನಾವು ಕೂಡ ದೇವರ ಸನ್ನಿಧಿಗೆ ಹೋಗುವಾಗ, ದೇವರ ಸಭೆಯಲ್ಲಿ ನಾವು ಕಾಣಿಸಿಕೊಳ್ಳುವಾಗ, ದೇವರು ನಮ್ಮನ್ನು ದೃಷ್ಟಿಸಬೇಕಾದ್ರೆ, ದೇವರು ನಮ್ಮನ್ನು ಗುರುತಿಸಬೇಕಾದ್ರೆ ಯಾರು ನಿಜವಾಗಿ ತಗ್ಗಿಸಿಕೊಳ್ಳುತ್ತಾರೋ ಅಂತವರನ್ನು ಆತನು ಗುರುತಿಸುತ್ತಾನೆ. ಅಂತವರ ಜೊತೆಯಲ್ಲಿ ಆತನು ಇರುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ಒಂದು ವಚನ ನಾನು ಓದಿ ನಾನು ಬರ್ತೇನೆ ನೋಡಿ. ಯೆಶಾಯನ ಪ್ರವಾದನ ಗ್ರಂಥ 66ನೇ ಅಧ್ಯಾಯ. ಯೆಶಾಯನ ಪ್ರವಾದನ ಗ್ರಂಥ 66ನೇ ಅಧ್ಯಾಯ 2ನೇ ವಚನ. ಇಲ್ಲಂದ್ರೆ ಮೊದಲು 57ನೇ ಅಧ್ಯಾಯ ಓದೋಣ. 57ನೇ ಅಧ್ಯಾಯ 15ನೇ ವಚನ ನಾನು ಓದ್ತಾ ಇದ್ದೇನೆ. ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯ 15ನೇ ವಚನ. ಸದವರನೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ. ಇಲ್ಲಿ ದೇವರು ಮಾತಾಡುವಂತ ಒಂದು ಮಾತುಗಳು ನೋಡಿ. ಸದವರನೆನಿಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಈಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು. ನೋಡಿ, ಇಲ್ಲಿ ದೇವರ ಒಂದು ದೊಡ್ಡ ಸ್ಥಿತಿ ನೋಡಿ. ದೇವರು ಎಷ್ಟು ಉನ್ನತನೋ, ಎಷ್ಟು ಮಹೋನ್ನತನೋ, ಶಾಶ್ವತವಾದಂತಹ ಲೋಕದಲ್ಲಿ, ಸ್ಥಾನದಲ್ಲಿ, ಪವಿತ್ರ ಆಲಯದಲ್ಲಿರುವಂತಹ ಆ ದೇವರು ವಾಸಿಸುವ ನಾನು. ಅಥವಾ ಮಾತು, ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು. ಈ ಮಹೋನ್ನತನಾದಂತ ದೇವರು, ಈ ಪವಿತ್ರ ಸ್ಥಾನದಲ್ಲಿ ವಾಸ ಮಾಡುವಂತ ದೇವರು
ಈ ಭೂಲೋಕದಲ್ಲಿ ಯಾರೊಂದಿಗೆ ಇರ್ಲಿಕ್ಕೆ ಇಷ್ಟಪಡ್ತಾನೆ ಅಂತ ಗಮನಿಸುವಾಗ, ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಪ್ರಿಯರೇ, ಇಲ್ಲಿ ದೇವರು ಮಹೋನ್ನತನಾಗಿದ್ದರು, ಉನ್ನತವಾದಂತ ಶಾಶ್ವತ ಲೋಕದಲ್ಲಿರುವಂತ ಸದಮಲೆನಿಸಿಕೊಂಡ ಆ ಕರ್ತನು ಯಾರೊಂದಿಗೆ ವಾಸ ಮಾಡ್ತಾನೆ? ಯಾರು ದೀನರಾಗಿ ಜಜ್ಜಿ ಹೋದಂತ ಮನಸ್ಸು ಉಳ್ಳವರಾಗಿ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರೋ ಅಂತವರ ಜೊತೆಯಲ್ಲಿ ಆತನಿದ್ದುಕೊಂಡು ಅವರನ್ನೇನ್ ಮಾಡ್ತಾನೆ? ಉಜ್ಜೀವಿಸುವಂತೆ ಮಾಡ್ತಾನೆ. ಇದು ದೇವರು ಇಷ್ಟಪಡುವಂತ ಕಾರ್ಯ, ದೇವರು ಸಂತೋಷ ಪಡುವಂತ ಕಾರ್ಯ. ಇಲ್ಲಿ ಸುಮಾರು ದೀನರ ಸಂಗಡ ಅದನ್ನು ಮಾಡುವಂತ ಕಾರ್ಯ ಸುಮಾರು ಒಂದು 7 ಕಾರ್ಯಗಳಿದ್ದಾವೆ. ಅದನ್ನ ಬೇಕಾದ ಕಡೆ ಲಾಸ್ಟ್ ನಾನು ತಿಳಿಸ್ತೇನೆ. ದೀನರ ಸಂಗಡ ಆತನು ಇದ್ದು ಆತನು ಮಾಡುವಂತ ಕಾರ್ಯಗಳು ಈ ವಾಕ್ಯ ಭಾಗದಲ್ಲಿ 14ನೇ ವಚನದಿಂದ 21ನೇ ವಚನ ಓದಿದ್ರೆ ಆತನು ಮಾಡುವಂತ ಕಾರ್ಯಗಳಿದಾವೆ. ನಾನು ಅದಕ್ಕೆ ಹೋಗ್ತಾ ಇಲ್ಲ. ಅದ್ರ ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಮಹೋನ್ನತನಾದಂತ ದೇವರು ಯಾರ ಸಂಗಡ ಇರ್ತಾನೆ, ಯಾರೊಂದಿಗೆ ಇರ್ತಾನೆ, ಯಾರನ್ನು ಉಜ್ಜೀವಿಸುವಂತ ಮಾಡ್ತಾನಂದ್ರೆ, ನಾವು ಜಜ್ಜಿ ಹೋದಂತ ದೀನರಾಗಿ ಮುರಿದಂತ ಮನಸ್ಸು ಉಳ್ಳವರಾಗಿ ನಾವು ಜೀವಿಸುವಾಗ ಆತನು ನಮ್ಮ ಸಂಗಡ ಇರ್ತಾನೆ, ನಮ್ಮ ಜೊತೆಗಾರನಾಗಿರ್ತಾನೆ, ನಮ್ಮನ್ನು ಉಜ್ಜೀವಿಸುವಂತೆ ಆತನು ಮಾಡ್ತಾನೆ, ಉಜ್ಜೀವವನ್ನು ಕೊಡ್ತಾನೆ. ನೋಡಿ 66ನೇ ಅಧ್ಯಾಯ, ಅದೇ ಯೆಶಾಯನ ಪ್ರವಾದನ ಗ್ರಂಥ 66ನೇ ಅಧ್ಯಾಯ, ಅಲ್ಲಿ ಕೂಡ ಒಂದು ಮಾತು ಓದಿ ನಾನು ಈ ವಿಷಯಕ್ಕೆ ಬರ್ತೇನೆ. 66ನೇ ಅಧ್ಯಾಯ 2ನೇ ವಚನ. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತ್ತು. ಇವುಗಳನ್ನಂದ್ರೆ ನೋಡ್ತಿರ್ತ ಎಲ್ಲಾ ಸೃಷ್ಟಿ ಉಂಟಾಗಿರುತ್ತ ಪ್ರತಿಯೊಂದು ವಸ್ತುವನ್ನು ಆತನ ಕೈಯೇ ನಿರ್ಮಿಸಿತ್ತು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂತವನೆಂದರೆ, ಸರ್ವಲೋಕವನ್ನು ನಾನು ಸೃಷ್ಟಿಸಿದ್ದೇನೆ, ಎಲ್ಲ ಸೃಷ್ಟಿ ನನ್ನ ಕೈಯಿಂದಲೇ ಆಗಿತ್ತು. ಆದ್ರೆ ನಾನು ಕಟಾಕ್ಷಿಸುವವನು ಎಂತವನು, ನಾನು ದೃಷ್ಟಿಸುವವನು ಎಂತವನಂದ್ರೆ, ಅಲ್ಲಿ ಹೇಳ್ತಾನೆ, ದೀನನು ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ದೇವರು ಯಾರನ್ನು ದೃಷ್ಟಿಸ್ತಾನೆ, ದೇವರು ಯಾರನ್ನು ಕಟಾಕ್ಷಿಸ್ತಾನೆ, ಯಾರನ್ನು ಉಜ್ಜೀವಿಸುವಂತ ಮಾಡ್ತಾನಂದ್ರೆ, ಯಾರು ದೀನರಾಗಿ ಮನಮುರಿದವರಾಗಿ ಆತನ ಮಾತಿಗೆ ಭಯಪಡ್ತಿರ್ತಾನೆ ಅಂತವರನ್ನು ದೃಷ್ಟಿಸ್ತಾನೆ, ಅಂತವರನ್ನು ಲಕ್ಷಿಸುತ್ತಾನೆ, ಅಂತವರನ್ನು ಕರುಣಿಸುತ್ತಾನೆ, ಅಂತವರಿಗೆ ತನ್ನ ಕಟಾಕ್ಷವನ್ನು ತೋರಿಸುವಂತ ಕರ್ತ. ಅದಕ್ಕಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಆತನ ಸಾನ್ನಿಧ್ಯಕ್ಕೆ ಬರಬೇಕು. ಪ್ರೇರೆ ಬರುವಾಗ ಯಾವ ರೀತಿಯಾಗಿ ಬರಬೇಕು? ಒಂದು ನಿಜವಾದ ಒಂದು ಪಶ್ಚಾತ್ತಾಪ, ಹೃದಯದಲ್ಲಿ ಪರಿಶುದ್ಧತೆ, ಕಾರ್ಯಗಳಲ್ಲಿ ಪರಿಶುದ್ಧತೆ, ನಿಜವಾದಂತ ಒಂದು ದುಃಖದೊಂದಿಗೆ ನಾವು ಬರಬೇಕು. 2ನೇ ವಿಷಯ ಹೇಳ್ತಾನೆ, ನಿಮ್ಮನ್ನು ನೀವು ತಗ್ಗಿಸಿಕೊಂಡು, ಅಲ್ಲಿ ಹೇಳ್ತಾನಲ್ಲ 9ನೇ ವಚನದಲ್ಲಿ ಹೇಳ್ತಾನೆ, ನಿಮ್ಮನ್ನು 10ನೇ ವಚನ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ರಿ, ಆಗಲ ಆತ ನಿಮ್ಮನ್ನು ಮೇಲಕ್ಕೆ ತರುವ. ಕರ್ತನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ರಿ, ಆಗ ಆತ ನಿಮ್ಮನ್ನು ಮೇಲಕ್ಕೆ ತರ. ಪ್ರಿಯರೇ, ಈ ತಗ್ಗಿಸುವಿಕೆ ಜೀವನ ಅನ್ನುವಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಬೆಲೆಯುಳ್ಳದ್ದು. ಒಂದು ವೇಳೆ ಮನುಷ್ಯರು ತಿರಸ್ಕಾರ ಮಾಡಬಹುದು, ಮನುಷ್ಯರು ಅಪಹಾಸ್ಯ ಮಾಡಬಹುದು, ಏನಪ್ಪ ಇವರು ಸ್ವಲ್ಪವೂ ಕೂಡ ಮಾನ ಮರ್ಯಾದಿಲ್ಲ ಮತ್ತು ರೋಷವಿಲ್ಲ ಅಂತೇಳಿ ಗೇಲಿ ಮಾಡಬಹುದು. ಆದರೆ ಅದು ದೇವರ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದು, ದೇವರು ಮೆಚ್ಚುವಂಥದ್ದು ಅದಾಗಿದೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಾವು ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಮುರಿದಂತ ಮನಸ್ಸುಳ್ಳವರಾಗಿ ದೀನರಾಗಿ ಆತನ ಸಾನ್ನಿಧ್ಯಕ್ಕೆ ಬರುವಾಗ ನಮಗೆ ಸಹಾಯವು ಸಿಗ್ತದೆ. ದೇವರು ನಮ್ಮನ್ನು ಕಟಾಕ್ಷಿಸ್ತಾನೆ, ನಮ್ಮನ್ನು ದೃಷ್ಟಿಸಿ ನಮ್ಮ ಸಂಗಡ ಇದ್ದು ನಮಗೆ ಪರಿಷ್ಕಾರವನ್ನು ಆತನು ಒದಗಿಸಿಕೊಡುವಂತ ದೇವರಾಗಿದ್ದಾರೆ. ಅದಕ್ಕಾಗಿ ಇಲ್ಲಿ ಒಂದು ವಿಷಯ ಹೇಳ್ತೇನೆ, ಯಾರು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಾರೋ ಅವರಿಗೆ ಸಮಸ್ಯೆಗಳು ಕೂಡ ಅಧಿಕವಾಗಿರ್ತವೆ. ಇದೆಂದಿಗೂ ಮರೆಯಬೇಡ್ರಿ, ಇದು ಜೀವನ ಸತ್ಯ. ಯಾರು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುತ್ತಾರೋ, ತಗ್ಗಿಸುವುದು ಬೇರೆ, ದೇವರು ತಗ್ಗಿಸ್ತಾನೆ ಅದು ಬೇರೆ. ಅದೇ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವವರಿಗೆ ಸಮಸ್ಯೆಗಳು ಕೂಡ ಅಧಿಕವಾಗಿ ಬರ್ತವೆ, ಕಷ್ಟಗಳು ಕೂಡ ಅಧಿಕವಾಗಿ ಬರ್ತವೆ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ತಗ್ಗಿಸಿಕೊಳ್ಳುವವರಾಗಿರ್ಬೇಕು, ಹೆಚ್ಚಿಸಿಕೊಳ್ಳುವವರು ನಾವಾಗಿರಬಾರದು. ಜ್ಞಾನೋಕ್ತಿ ಪುಸ್ತಕದಲ್ಲಿ ಒಂದು ಮಾತಿದೆ, ಆ ಮಾತು ಓದೋಣ. ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ, ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 18ನೇ ವಚನ.
ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು ಅಂತಿದೆ. ಆದ್ರೆ ಇಲ್ಲಿ ಇನ್ನೊಂದು ಭಾಷಾ ಟ್ರಾನ್ಸ್ಲೇಷನ್ ಅಲ್ಲಿ ನಾನು ಓದ್ತೀನಿ, ನಾಶನಕ್ಕೆ ಮುಂದು ಗರ್ವವು ನಡೆಯುತ್ತದಂತೆ. ಒಬ್ಬ ವ್ಯಕ್ತಿ ನಾಶ ಮಾಡ್ಲಿಕ್ಕೆ ಮುಂಚೆ ಅವನ ಮುಂದೆ ಗರ್ವವು ಕಾಣಿಸಿಕೊಳ್ಳುತ್ತದೆ. ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಾನೆ. ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುತ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ಅವನು ಬಿದ್ದು ಹೋಗ್ಲಿಕ್ಕೆ ಸಿದ್ಧನಾಗಿದ್ದಾನಂತೆ. ಮತ್ತು ಬಿದ್ದು ಹೋಗ್ಲಿಕ್ಕೆ ಮುಂಚೆ ಅಹಂಕಾರದ ಮನಸ್ಸು ಕಾಣಿಸಿಕೊಳ್ಳುತ್ತದೆ. ಅದೇ ಹೇಳಿದ ಅರ್ಥ ಆಯ್ತಲ್ಲ? ಒಬ್ಬ ವ್ಯಕ್ತಿ ನಾಶವಾಗ್ಲಿಕ್ಕೆ ಮುಂಚೆ ಅವನಲ್ಲಿ ಗರ್ವವು ಕಾಣಿಸಿಕೊಳ್ಳುತ್ತದೆ. ಬಿದ್ದು ಹೋಗ್ಲಿಕ್ಕೆ ಮುಂಚೆ ಅವನಲ್ಲಿ ಅಹಂಕಾರದ ಮನಸ್ಸು ಕಾಣಿಸಿಕೊಳ್ಳುತ್ತದೆ. ಇವೆರಡೂ ಕೂಡ ದೇವರಿಗೆ ಇಷ್ಟವಿರುವುದಿಲ್ಲ. ಈ ರೀತಿಯಾಗಿ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವಂತವರು ಅಧಿಕವಾದಂತ ಸಮಸ್ಯೆಗಳಲ್ಲಿ ಬೇಗನೆ ಪತನವಾಗಿ ನಾಶವಾಗಿ ಹೋಗುವಂಥದ್ದು ನಾವು ಲೋಕದಲ್ಲಿ ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಪ್ರಿಯರೇ, ದೇವರು ಯಾವಾಗಲೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂತವರನ್ನು ಆತನು ಹೆಚ್ಚಿಸುತ್ತಾನೆ. ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂತವರನ್ನು ಆತನು ತಗ್ಗಿಸುತ್ತಾನೆ. ಅಲ್ಲೇ ವಾಕ್ಯದಲ್ಲಿ ಪೇತ್ರನ ಪತ್ರಿಕೆ ಓದ್ತೀವಿ, ದೇವರು ಇಲ್ಲಿ ಕೂಡ ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಆತನು ಕೃಪೆ ತೋರಿಸುವಂತ ದೇವರಾಗಿದೆ. ಅದಕ್ಕಾಗಿ ಪ್ರಿಯರೇ, ನಾವು ದೇವರ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಅರಸನಿಗೆ, ಬಾಬೆಲ್ ಅರಸನಾದಂತ ನೆಬೂಕದ್ನೆಚ್ಚರನಿಗೆ ಆ ಪ್ರಪಂಚ ದೇಶಗಳ ಒಂದು ಸಮೃದ್ಧಿಯನ್ನು, ಪ್ರಪಂಚ ದೇಶಗಳ ಮೇಲೆ ಆಡಳಿತವನ್ನು, ಅಧಿಕಾರವನ್ನು ದೇವರು ಕೊಡ್ತಾನೆ. ಮಹಾ ಸಾಮ್ರಾಜ್ಯವನ್ನು ದೇವರು ನೆಬೂಕದ್ನೆಚ್ಚರನಿಗೆ ಕೊಡ್ತಾನೆ. ಆದರೆ ನೆಬೂಕದ್ನೆಚ್ಚರನು ದೇವರನ್ನು ಮಹಿಮೆ ಪಡಿಸದೆ, ದೇವರನ್ನು ಘನಪಡಿಸದೆ, ತನ್ನನ್ನು ತಾನು ಹೆಚ್ಚಿಸಿಕೊಂಡಿದ್ದರಿಂದ, ತನ್ನಲ್ಲಿ ತಾನು ಅತಿಶಯ ಪಡಿಸಿದ್ದರಿಂದ ದೇವರು ಅವನನ್ನು ತಗ್ಗಿಸಿರುವಂತದ್ದು, ಅವನಿಗೆ ಬುದ್ಧಿ ಕಲಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ನೋಡಿ, ದಾನಿಯೇಲನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ. ದಾನಿಯೇಲನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 30ನೇ ವಚನ ನಾನು ಓದ್ತೇನೆ, ಇಲ್ಲ 28ರಿಂದ ಓದಬೇಕು. ಅವನು ಅಲ್ಲಿ ತಿರುಗಾಡುತ್ತಿದ್ದಾಗ, ಅಂದ್ರೆ ಅವನು ಬಾಬೆಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ 30ನೇ ವಚನ ನೋಡಿ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜನಿವಾಸಕ್ಕಾಗಿ ನಾನು ಕಟ್ಟಿಕೊಂಡಿರುವ ಇಗೋ ಮಹಾ ಪಟ್ಟಣವಾದ ಈ ಬಾಬೆಲೆಂದು ಕೊಚ್ಚಿಕೊಂಡನು. ವಾಸ್ತವಿಕವಾಗಿ ಈ ಸ್ಥಾನವನ್ನು ದೇವರೇ ನೆಬೂಕದ್ನೆಚ್ಚರನಿಗೆ ಕೊಟ್ಟಿದ್ದು. ಅವನನ್ನು ಉನ್ನತಪಡಿಸಿ ಅವನಿಗೆ ಉನ್ನತವಾದ ರಾಜ್ಯವನ್ನು ಕೊಟ್ಟು ಇಡೀ ಪ್ರಪಂಚ ದೇಶಗಳನ್ನು ಆಡಳಿತ ಮಾಡುವಂತ ಒಂದು ಅಧಿಕಾರ ದೇವರೇ ನೆಬೂಕದ್ನೆಚ್ಚರನಿಗೆ ಕೊಟ್ಟಿದ್ದು ನಾವು ಓದ್ತೀವಿ 1ನೇ ಅಧ್ಯಾಯದಿಂದ. ಆದ್ರೆ ಈತನ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ಆ ಅರಮನೆ ಮೇಲೆ ತಿರುಗಾಡುತ್ತಾ ಆತ ತನ್ನ ಮನಸ್ಸಿನಲ್ಲಿ ಆತನ ಅಂದುಕೊಳ್ಳುವಂತ ಮಾತು, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜನಿವಾಸಕ್ಕಾಗಿ ನಾನು ಕಟ್ಟಿಕೊಂಡಿರುವ ಇಗೋ ಮಹಾ ಪಟ್ಟಣವಾದ ಈ ಬಾಬೆಲೆಂದು ಕೊಚ್ಚಿಕೊಂಡನು. ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದಂತ ನೆಬೂಕದ್ನೆಚ್ಚರನೇ, ಯಾವಾಗ ಅವನ ಮನಸ್ಸಿನೆಲ್ಲ ಮಾತು ಬಂತು, ತಕ್ಷಣವೇ ದೇವರ ವಾಕ್ಯ ಅವನಿಗೆ ಮಾತಾಡಿದೆ. ಏನ್ ಹೇಳ್ತಾ ಇದ್ದಾನೆ? ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿ ಕೇಳು, ರಾಜ್ಯವು ನಿನ್ನಿಂದ ತೊಲಗಿದೆ, ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ, ದನಗಳಂತೆ ಹುಲ್ಲು ಮೇಯುವುದು ನಿನಗೆ ಗತಿಯಾಗುವುದು. ಪರತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು. ದೇವರು ತನಗೆ ಬೇಕಾದವ್ರಿಗೆ ಅದನ್ನು ಕೊಡ್ತಾನೆ. ಆದ್ರೆ ಇಲ್ಲಿ ನೆಬೂಕದ್ನೆಚ್ಚರನ ಸ್ಥಿತಿ ಏನು? ದನಗಳ ಹಾಗೆ ಹುಲ್ಲು ಮೇಯುವುದೇ ನಿನ್ ಗತಿ ಆಗ್ತದೆ. ಕಾರಣ, ಸ್ತುತಿಸಬೇಕಾದಂತ ನೆಬೂಕದ್ನೆಚ್ಚರನು ದೇವರ ಮುಂದೆ ತಗ್ಗಿಸಿಕೊಂಡು ದೇವರನ್ನು ಹೆಚ್ಚಿಸಬೇಕಾದಂತ, ಘನಪಡಿಸಬೇಕಂತ ನೆಬೂಕದ್ನೆಚ್ಚರನು ತನ್ನ ಮಹಿಮೆಯನ್ನು ತೋರ್ಪಡಿಸಿ, ಇದು ನನ್ನ ಬಲ, ಇದು ನನ್ನ ಸಾಮರ್ಥ್ಯ, ನನ್ನ ಮಹಿಮೆಗಾಗಿ ಕಟ್ಟಲ್ಪಟ್ಟಂತ ಬಾಬೆಲು ಪಟ್ಟಣ ಅಂತೇಳಿ ಆತನು ಕೊಚ್ಚಿಕೊಂಡಿದ್ದರಿಂದ ದೇವರ ತಕ್ಷಣವೇ ಅವನ ಗತಿಯನ್ನು ಅವನನ್ನು ಹುಲ್ಲು ಮೇಯುವ ಹಾಗೆ ಮಾಡಿದ. ನೋಡಿದ್ರ, ಅಹಂಕಾರಗಳು ಎದುರಿಸಿ ಆತನು ಕೃಪೆ ತೋರಿಸ್ತಾನೆ. ಅವನು ಹುಲ್ಲು ಮೇಯುವ ಹಾಗೆ ದೇವರು ಅವನನ್ನು ಮಾಡಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವೆಂದಿಗೂ ಕೂಡ ಅತಿಶಯಿಸುವಂಥದ್ದು, ಕೊಚ್ಚಿಕೊಳ್ಳುವಂಥದ್ದು, ಗರ್ವ ಪಡುವಂಥದ್ದು ನಮ್ಮಲ್ಲಿದ್ದರೆ ನಮ್ಮನ್ನು ತಗ್ಗಿಸುವುದಕ್ಕಾಗಿ ದೇವರು ಏನು ಬೇಕಾದ್ರೂ ಮಾಡ್ತಾನೆ.
ಹೇಗೆ ಬೇಕಾದ ಅದನ್ನು ಗೊತ್ತು ತಗ್ಗಿಸ್ಲಿಕ್ಕೆ, ಅದನ್ನು ಹೆಚ್ಚಿಸುವವನು ತಗ್ಗಿಸ್ಲಿಕ್ಕೆ ಗೊತ್ತಾಗಲ್ವಾ? ಗೊತ್ತಿದೆ. ಅದಕ್ಕಾಗಿ ಆತನು ಕೊಟ್ಟದ್ದಂತ ಸ್ಥಾನದಲ್ಲಿ, ಅದನ್ನು ಕೊಟ್ಟಂತ ಸ್ಥಿತಿಯಲ್ಲಿ ಆತನನ್ನು ಮಹಿಮಪಡಿಸಬೇಕೆ ಹೊರತು ನಮ್ಮನ್ನ ನಾವು ಹೆಚ್ಚಿಸಿಕೊಂಡ್ರೆ ಅದು ಒಳ್ಳೇದಲ್ಲ. ದೇವರು ಅದರಿಂದ ತಗ್ಗಿಸುತ್ತಾನೆ, ಅದರಿಂದ ತಳ್ಳಿ ಬಿಡ್ತಾನೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. 5ನೇ ಅಧ್ಯಾಯ ನೋಡಿ, 5ನೇ ಅಧ್ಯಾಯ 20ನೇ ವಚನ. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವ ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ನೆಬೂಕದ್ನೆಚ್ಚರನು ಅವನು ಹೃದಯದಲ್ಲಿ ಉಬ್ಬಿಕೊಂಡನು, ಜಡ ಸ್ವಭಾವ ಸೊಕ್ಕೇರಲು ಅತಿಶಯಿಸಿದ್ದಾನೆ, ಗರ್ವಪಟ್ಟಿದ್ದಾನೆ. ಅದಕ್ಕಾಗಿ ದೇವರು ಏನ್ ಮಾಡಿದ್ದಾನೆ? ಅವನನ್ನು ರಾಜಾಸನದಿಂದ ತಳ್ಳಿಬಿಟ್ಟು ಮಾನವನ್ನು ತೆಗೆದು ಬಿಟ್ಟನು. ಅಲ್ಲಿ 21ನೇ ವಚನ, ಅವನ ಸ್ಥಿತಿ ಕಾಡು ಮೃಗಗಳೊಂದಿಗೆ ಹುಲ್ಲು ಮೇಯಬೇಕಂತ ಒಂದು ಸ್ಥಿತಿಯನ್ನು ಅವನು ಅನುಭವಿಸಬೇಕಾಯ್ತು. 21ನೇ ವಚನದಲ್ಲಿ ಆ ವಾಕ್ಯ ಓದ್ತೇವೆ. ಆದರೆ 22ನೇ ವಚನ ಓದೋಣ. ಇಷ್ಟು ನೋಡಿರುವಂತ ಅವನು ಮೊಮ್ಮಗನಂತೆ ಬೆಲೆಚಾರನು, ಇದೆಲ್ಲ ನೋಡಿರುವಂತ ಅವನು ಮೃಗವಾಗಿ ಹುಲ್ಲು ಮೇಯ್ದು ಮತ್ತೆ ರಾಜ್ಯಕ್ಕೆ ಬಂದು ಇದೆಲ್ಲ ತಿಳಿದಂತ ಅವನೇನ್ ಮಾಡ್ತಾನೆ? ಬೆಲ್ಶಚ್ಚರನೇ, ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರು ಏನು? ನೆಬೂಕದ್ನೆಚ್ಚರನ ಜೀವನದಲ್ಲಿ ದೇವರು ಏನು ಮಾಡಿದ್ದಾನೋ, ಅವನು ಹೆಚ್ಚಿಸಿಕೊಂಡಾಗ ಯಾವ ರೀತಿ ಅವನು ತಗ್ಗಿಸಿದ್ದಾನೋ ಅದೆಲ್ಲವನ್ನು ತಿಳಿದುಕೊಂಡಿರುವಂತ ನೀನು ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ. ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ, ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡಿ. ಏನಾಯ್ತು ಪ್ರತಿಫಲ? ಅವನ ರಾಜ್ಯವು ಅವನಿಂದ ತಳ್ಳಲ್ಪಟ್ಟಿತ್ತು. ಅವನ ರಾಜ್ಯ, ಅವನು ಕೂಡ ಅದೇ ದಿನದಲ್ಲಿ ಅವನು ಕೂಡ ಸತ್ತು ಹೋಗ್ತಾನೆ. ಪ್ರಿಯರೇ, ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ದೇವರ ಕೊಟ್ಟಂತ ಸ್ಥಾನದಲ್ಲಿ ನಮ್ಮನ್ನು ನಾವು ಅತಿಶಯಿಸಿಕೊಳ್ಳಬಾರದು. ದೇವರನ್ನು ಘನಪಡಿಸಬೇಕು, ದೇವರನ್ನು ಮಹಿಮಪಡಿಸಬೇಕು. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ದೇವರು ಸಂತೋಷ ಪಡ್ತಾನೆ, ದೇವರು ಆನಂದಿಸ್ತಾನೆ. ಅದಕ್ಕಾಗಿ ನೆಬೂಕದ್ನೆಚ್ಚರನ ವಿಷಯದಲ್ಲಿಯೂ ಬೆಲ್ಶಚ್ಚರನ ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ, ದೇವರವರನ್ನು ತಗ್ಗಿಸಿದ್ದಾನೆ. ಮತ್ತೆ ಇನ್ನೊಬ್ಬ ಬಾರಿಸಿರ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 16ನೇ ವಚನದಲ್ಲಿ ಉಜ್ಜೀಯನು ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದ ಅಂತ ವಾಕ್ಯದಲ್ಲಿದೆ. ಉಜ್ಜೀಯನು ಪ್ರಾರಂಭದಲ್ಲಿ ಚೆನ್ನಾಗಿರ್ತಾನೆ, ಅವನು ಬಲಿಷ್ಠನಾದ ಮೇಲೆ, ಸ್ವಲ್ಪ ಸ್ಟ್ಯಾಂಡರ್ಡ್ ಬಂದ ಮೇಲೆ, ಸ್ವಲ್ಪ ಸ್ಥಿರವಾದ ಮೇಲೆ, ಬಲಿಷ್ಠನಾದ ಮೇಲೆ ಅವನು ಗರ್ವಿಸಿ ಭ್ರಷ್ಟನಾಗಿರುವಂಥದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಂತ ಒಂದು ವಿಷಯ. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತ ಏನಂತಂದ್ರೆ, ನಾವು ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ದೇವರು ಕೊಟ್ಟಂತ ಸ್ಥಿತಿಗಾಗಿ ದೇವರನ್ನು ಮಹಿಮೆ ಪಡಿಸೋಣ, ದೇವರನ್ನು ಘನಪಡಿಸೋಣ. ಆಗ ಆತನ ಸಂತೋಷ ಪಡ್ತಾನೆ, ಆತನ ನಮ್ಮನ್ನು ನೋಡಿ ಆನಂದಿಸ್ತಾನೆ ಮತ್ತು ನಮ್ಮನ್ನು ಇನ್ನೂ ಅಭಿವೃದ್ಧಿ ಪಡಿಸುವಂತ ದೇವರಾಗಿದ್ದಾರೆ. ಒಂದು ವೇಳೆ ಆ ಸ್ಥಿತಿಯನ್ನು ನೋಡಿಕೊಂಡು ನಮ್ಮನ್ನು ನಾವು ಹೆಚ್ಚಿಸಿಕೊಂಡ್ರೆ ಸಮಸ್ಯೆಗಳು ಅಧಿಕವಾಗ್ತವೆ. ಇದ್ದದ್ದನ್ನು ಕೂಡ ದೇವರು ಏನ್ ಮಾಡ್ತಾನೆ? ತೆಗೆದು ಹಾಕಿ ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಮ್ಮನ್ನ ನಾವು ತಗ್ಗಿಸಿಕೊಳ್ಳೋಣ. ನೋಡಿ, 2ನೇ ಕೊರಿಂಥಿ ಪತ್ರಿಕೆ 10ನೇ ಅಧ್ಯಾಯ 18ನೇ ವಚನ. ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ಅರ್ಥ ಆಯ್ತಾ? ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ, ಕರ್ತನು ಯಾರನ್ನು ಹೊಗಳ್ತಾನೋ ಅವನೇ ಯೋಗ್ಯನು. ದೇವರು ಹೋಗಲೇ ಅದು ನಮ್ಮ ತಪ್ಪಲ್ಲ. ದೇವರು ಹೇಳ್ಬೋದು, ನನ್ನ ಮಗನು ಒಳ್ಳೆ ಮಗನು, ನನ್ನ ಮಗನ ಮಾತು ಕೇಳ್ತಾನೆ, ಅವನು ಒಳ್ಳೆಯವನಂತ ದೇವರು ಹೋಗಲಿದ್ರೆ ಹೋಗಲಿ, ದೇವರು ಸಾಕ್ಷ್ಯ ಕೊಟ್ರೆ ಸಾಕ್ಷ್ಯ ಕೊಡ್ಲಿ, ಅದು ಸಂತೋಷ, ಅದು ನಿಲ್ಲುತ್ತದೆ, ಅದು ಸ್ಥಿರವಾದದ್ದು. ಆದರೆ ನನ್ನನ್ನು ನಾನೇ ಹೊಗಳಿಕೊಂಡ್ರೆ, ನನ್ನನ್ನು ನಾನೇ ಹೆಚ್ಚಿಸಿಕೊಂಡ್ರೆ ನಾನು ಯೋಗ್ಯನಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರಿಯರೇ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ, ಕರ್ತನು ಯಾರನ್ನು ಹೊಗಳ್ತಾನೋ ಅವನೇ ಯೋಗ್ಯ ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಮ್ಮನ್ನು ನಾವೇ ಹೊಗಳಿಕೊಂಡ್ರೆ ಅದು ನಿಲ್ಲುವುದಿಲ್ಲ, ಅದು ಸ್ಥಿರವಾಗಿ ಇರುವುದಿಲ್ಲ. ಕರ್ತನು ನಮ್ಮನ್ನು ಹೊಗಳುವ ಹಾಗೆ ಆತನ ಮುಂದೆ ತಗ್ಗಿಸಿಕೊಳ್ಳೋಣ. ಈತ ನನ್ನ ಮಗನು, ಈತ ನನ್ನ ಮಾತು ಕೇಳ್ತಾ ಇದ್ದಾನೆ, ನನಗೆ ವಿಧೇಯನಾಗಿದ್ದಂತ ದೇವರು ಹೇಳಿದ್ರೆ ಅದರಿಗಿಂತ ಸಂತೋಷ, ಅದರಿಗಿಂತ ದೊಡ್ಡ ಭಾಗ್ಯ ಮತ್ತೊಂದಿರುವುದಿಲ್ಲ. ಅದಕ್ಕಾಗಿ 1ನೇ ಪೇತ್ರನ ಪತ್ರಿಕೆಗಳು ಕೂಡ ಓದ್ತಿವೆ 5ನೇ ಅಧ್ಯಾಯದಲ್ಲಿ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ರಿ, ತಕ್ಕ ಕಾಲದಲ್ಲಿ ಆತ ನಿಮ್ಮನ್ನು ಮೇಲಕ್ಕೆ ತರುವನು.
ಅದಕ್ಕಾಗಿ ನಾವು ದೇವರ ತ್ರಾಣವಲ್ಲ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ತಗ್ಗಿಸ್ಕೊಳ್ಳುವಾಗ ಆತ ನಮ್ಮನ್ನು ಮೇಲಕ್ಕೆ ತರ್ತಾನೆ. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 5-6 ವಚನ ಓದಿದ್ರೆ ಅಲ್ಲಿ ಅರ್ಥವಾಗ್ತದೆ, ನಿನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ನೀನು ಜ್ಞಾನಿ ಎಂದು ಯೋಚಿಸದೆ ಆತನಿಗೆ ಪೂರ್ಣವಾದಂತ ಮನಸ್ಸಿನಿಂದ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ರಿ. ಆತನ ಸಹಾಯ ಮಾಡ್ತಾನೆ. ಸಮಸ್ಯೆಗಳಿಗೆ ಪರಿಷ್ಕಾರ ಕೊಡ್ತಾನೆ. ಯಾಕೆ ಸಮಸ್ಯೆಗೆ ಪರಿಷ್ಕಾರ ಸಿಗ್ತಾ ಇಲ್ಲ? ಸಮಸ್ಯೆ ಮೇಲೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವೆ. ಕಾರಣ ತಗ್ಗಿಸುವಿಕೆ ಸ್ವಭಾವ ನಮ್ಮಲ್ಲಿಲ್ಲ. ಅದಕ್ಕೆ ಯಾಕೋಬರು ಕೊಡುವಂತ ಪರಿಷ್ಕಾರ, ಸಮಸ್ಯೆಗಳಲ್ಲಿ ಸೋತು ಹೋಗ್ತಿರೋಂಥ ವಿಶ್ವಾಸಿಗಳೇ, ನಿಮಗೆ ನಿಜವಾದ ಪರಿಷ್ಕಾರ ಸಿಗ್ಬೇಕಾದ್ರೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ದೇವರ ಸಮೀಪಕ್ಕೆ ಬನ್ನಿರಿ. ಆಗ ನಿಮ್ಮ ಸಮಸ್ಯೆಗಳಿಗೆ ಆತನ ಪರಿಷ್ಕಾರವನ್ನು ಕೊಡುವಂತ ದೇವರಾಗಿದ್ದ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ಅದೇ ಮಾತು. ಅದಕ್ಕಾಗಿ ನಮ್ಮನ್ನು ನಾವು ತಗ್ಗಿಸ್ಕೊಳ್ಳೋಣ. ದೇವರು ಹೆಚ್ಚಿಸುವ ಹಾಗೆ, ದೇವರು ನಮ್ಮನ್ನು ನೋಡಿ ಹೊಗಳುವ ಹಾಗೆ, ನಮ್ಮ ಬಗ್ಗೆ ಸಾಕ್ಷಿ ಕೊಡುವ ಹಾಗೆ ನಾವು ಜೀವಿಸುವಾಗ ಅದು ಶ್ರೇಷ್ಠವಾದದ್ದು, ಅದು ಸ್ಥಿರವಾಗಿ ನಿಲ್ಲುವಂಥದ್ದು. ಅದಕ್ಕಾಗಿ ಪ್ರಿಯರೇ, ಎರಡನೇ ವಿಷಯ, ನಿಜವಾದಂತ ಒಂದು ತಗ್ಗಿಸುವಿಕೆ ಸ್ವಭಾವದಿಂದ ನಾವು ದೇವರ ಸಾನ್ನಿಧ್ಯಕ್ಕೆ ಬರುವಾಗ ನಮಗೆ ಪ್ರತಿಫಲವೂ ಸಿಗ್ತದೆ. ಅನೇಕ ವಿಷಯಗಳಿದೆ. ನಾನು ಮುಂದಕ್ಕೆ ಮೂರನೇ ವಿಷಯಕ್ಕೆ ಹೋಗ್ತೇನೆ. ಮೂರನೇ ವಿಷಯ ಅಂತಂದ್ರೆ, ನಿಜವಾಗಿ ಆತನಿಗೆ ಒಳಗಾಗಿ, ಈಗಿರಲಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರಿಗೆ ಸಬ್ಮಿಟ್ ಮಾಡ್ಕೋಬೇಕು, ದೇವರಿಗೆ ಅಧೀನರಾಗಿ. ದೇವರ ದೃಷ್ಟಿಯಲ್ಲಿ ನಾವು ವಿಧೇಯತೆ ತೋರಿಸುವಾಗ ದೇವರು ಕೂಡ ನಮ್ಮ ಸಮಸ್ಯೆಗಳಿಗೆ ಆತನ ಪರಿಷ್ಕಾರವನ್ನು ಕೊಡುವಂತ ದೇವರಾಗಿದ್ದಾರೆ. ಈ ಒಳಗಾಗುವಂತದಂದ್ರೆ, ನಾನು ಆಗ್ಲೇ ಹೇಳಿದ್ದೀನಿ ನೋಡಿ, ಆ ಮಾತು ಓದೋಣ. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ, ಸಂಪೂರ್ಣವಾಗಿ ಆತನ ಸರೆಂಡರ್ ಆಗ್ಬೇಕು. 3ನೇ ಅಧ್ಯಾಯ ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಅಲ್ಲ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಅಂದ್ರೆ ಪೂರ್ಣ ಮನಸ್ಸಿನಿಂದ, ಅರ್ಧ ಬರ್ಧಲ್ಲ, ಸ್ವಲ್ಪ ಕೇಳ್ತೇನೆ ಇನ್ನೊಂದು ಕೇಳುವುದಿಲ್ಲ ಅಂತಲ್ಲ. ನಿಜವಾದಂತ ಒಂದು ವಿಧೇಯತ್ವ ಏನಂತಂದ್ರೆ ಸಂಪೂರ್ಣವಾಗಿ ಆತನಿಗೆ ಸರೆಂಡರ್ ಆಗುವಂಥದ್ದು, ಆತನಿಗೆ ನಾವು ವಿಧೇಯರಾಗಿ ಜೀವಿಸುವಂಥದ್ದು. ಇದು ದೇವರು ನಮ್ಮಿಂದ ಬಯಸುವಂಥದ್ದು. ಮಾತು ಕೇಳುವಂತವರಿಗೆ ದೇವರು ಸಹಾಯ ಮಾಡ್ತಾನೆ. ಸಂಪೂರ್ಣವಾಗಿ ಯಾರು ತಮ್ಮಂತ ತಗ್ಗಿಸಿಕೊಂಡು ವಿಧೇಯರಾಗಿ ಆತನ ಸಾನ್ನಿಧ್ಯದಲ್ಲಿ ಕಾಣಿಸ್ಕೊಳ್ತಾರೋ ಅವರಿಗೆ ಸಹಾಯ ಮಾಡ್ತಾನೆ ಕರ್ತ. ಮಾತು ಕೇಳದಿರುವಂತವರಿಗೆ ಆತನ ಯಾವ ಸಹಾಯವೂ ಮಾಡುವುದಿಲ್ಲ. ಅದಕ್ಕಾಗಿ ನಾವು ಪೂರ್ಣ ತಗ್ಗಿಸುವಿಕೆದೊಂದಿಗೆ, ಇಲ್ಲ ಪೂರ್ಣ ವಿಧೇಯತ್ವದೊಂದಿಗೆ ನಾವು ಆತನಿಗೆ ಸಮರ್ಪಿಸಿಕೊಳ್ಳಬೇಕು. ಈಗ ಒಂದು ಪ್ರಶ್ನೆ ಬರ್ತದೆ, ದೇವರು ನಮಗೆ ಎಲ್ಲಿ ಕಾಣಿಸ್ಕೊಳ್ತಾ, ನಾವೆಲ್ಲಿ ತಗ್ಗಿಸಿಕೊಳ್ಳಬೇಕಂತ. ನಿಜವಾದಂತ ಪದದ ಅರ್ಥ ಏನಂತಂದ್ರೆ, ಈ ಲೋಕದಲ್ಲಿ ದೇವರು ನೇಮಿಸಿರುವ ಆ ನೇಮಗಳಿಗೆ, ಇಲ್ಲ ದೇವರು ನೇಮಿಸುವ ಅಧಿಕಾರಕ್ಕೆ ನಾವು ಒಳಗಾಗಿ ಜೀವಿಸುವಾಗ ಆತನಿಗೆ ಒಳಗಾಗಿ ಜೀವಿಸಿದ ಹಾಗೆ. ಈಗೇನ್ ದೇವರು ಸ್ವತಃ ನಮ್ಮ ಹತ್ರ ಬರುವುದಿಲ್ಲ, ಅಕ್ಷಾರ್ಥವಾಗಿ ನಮಗೆ ಕಾಣಿಸ್ಕೊಳ್ಳುವುದಿಲ್ಲ, ಅಕ್ಷಾರ್ಥವಾಗಿ ನಮ್ಮ ಮುಂದೆ ಕಾಣಿಸ್ಕೊಳ್ಳುವುದಿಲ್ಲ. ಆದ್ರೆ ನಾವು ದೇವರಿಗೆ ವಿಧೇಯತೆ ತೋರಿಸಿ ಜೀವಿಸುವುದಂದ್ರ ಅರ್ಥ, ಆತನು ನೇಮಿಸಿರುವಂತ ನಿಯಮಗಳಿಗೆ, ಆತನು ಕೊಟ್ಟಂತ ಅಧಿಕಾರಕ್ಕೆ ನಾವು ಒಳಗಾಗಿ ಜೀವಿಸುವಾಗ ನಾವ್ ಯಾರಿಗೆ ಒಳಗಾಗ್ತಾ ಇದ್ದೇವೆ? ತಂದೆಯಾಗಿರುವಂತ ದೇವರಿಗೆ, ಕರ್ತನಾಗಿರುವಂತ ದೇವರಿಗೆ ನಾವು ವಿಧೇಯರಾಗಿ ಜೀವಿಸ್ತಾ ಇದ್ದೇವೆ. ಅದಕ್ಕಾಗಿ ರೋಮಪತ್ರಿಕೆ 13ನೇ ಅಧ್ಯಾಯ 1-6 ವಚನ ಓದಬೇಕಾದ್ರೆ, ನಿಮ್ಮ ಅಧಿಕಾರಿಗಳು, ನಿಮ್ಮ ಮೇಲಿದ್ದಂತ ಅಧಿಕಾರಿಗಳಿಗೆ ನೀವು ಒಳಗಾಗಿ ಜೀವಿಸಬೇಕು. ಅದು ದೇವರು ಕೊಟ್ಟಂತ ನಿಯಮ. ಆ ಅಧಿಕಾರಿಗಳು ನಾವು ವಿಧೇಯರಾಗಿ ಜೀವಿಸುವಾಗ ನಾವ್ ಯಾರಿಗೆ ವಿಧೇಯತೆ ತೋರಿಸ್ತಾ ಇದ್ದೇವೆ? ದೇವರಿಗೆ. ಒಂದು ವೇಳೆ ಅವರು ಅನ್ಯರಾಗಿರ್ಬೋದು, ಅವರು ಹಿಂಸೆ ಪಡಿಸುವವರಾಗಿರ್ಬೋದು, ಯಾರೇ ಆಗಿರ್ಬೋದು, ಆದ್ರೆ ನಾವು ಅದು ದೇವರು ನೇಮಿಸುವಂತ ಒಂದು ಅಧಿಕಾರ ಅಂತೇಳಿ ಆ ನಿಯಮಕ್ಕೆ ನಾವು ಒಳಗಾಗ್ಬೇಕು. ಆ ಪೇತ್ರನ ಪತ್ರಿಕೆಗಳ ಮಾತು ಪೇತ್ರನ ಪತ್ರಿಕೆ, 1ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದ 18ನೇ ವಚನದಲ್ಲಿ ನಾವು ಓದಬೇಕು. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ. ಕರ್ತನ ನಿಮಿತ್ತ ನಾವು ಅಧೀನರಾಗಿರ್ಬೇಕು. ಅಲ್ಲಿಂದ 18 ವಚನ ಓದಬೇಕಂದ್ರೆ ನಮ್ಗೆ ಅರ್ಥವಾಗ್ತದೆ. ದೇವರು ನೇಮಿಸಿರುವಂತ ನೇಮಕ್ಕೆ, ಇಲ್ಲ ದೇವರು ನೇಮಿಸುವ ಅಧಿಕಾರಿಗಳಿಗೆ ನಾವು ವಿಧೇಯತೆ ತೋರಿಸುವಾಗ ದೇವರಿಗೆ ವಿಧೇಯತೆ ತೋರಿಸಿದ ಹಾಗೆ. 2, 1ನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನದಲ್ಲಿ, ನಿಮ್ಮ ಸಭಾ ಹಿರಿಯರಿಗೆ ನೀವು ಅಧೀನರಾಗಿರಿ, ಅವ್ರ ಮಾತನ್ನ ಕೇಳ್ರಿ, ಅವ್ರು ಹೇಳಿದ ಹಾಗೆ ಜೀವಿಸ್ರಿ ಅಂತೇಳಿ
ಸಭೆಯಲ್ಲಿ ಒಂದು ಅಧಿಕಾರವನ್ನು ನೇಮಿಸಿ, ಸಮಾಜದಲ್ಲಿ ಒಂದು ಅಧಿಕಾರವಿದೆ, ಅದಕ್ಕೆ ನಾವು ಒಳಗಾಗಬೇಕು. ಸಭೆಯಲ್ಲಿ ಸಭಾ ಹಿರಿಯರಿಗೆ ಸಭೆಯನ್ನು ಒಪ್ಪಿಸಿದ್ದಾನೆ, ಅವರ ಮಾತನ್ನು ನಾವು ಕೇಳಬೇಕು, ಅವ್ರ ಮಾತಿಗೆ ನಾವು ವಿಧೇಯತೆ ತೋರಿಸಬೇಕು. ಇಬ್ರಿ ಪತ್ರಿಕೆ 13ನೇ ಅಧ್ಯಾಯದಲ್ಲ ಮಾತು ಓದ್ತೀವಿ. 13ನೇ ಅಧ್ಯಾಯ 17ನೇ ವಚನದಲ್ಲಿ ಮಾತಿದೆ ನೋಡಿ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರ ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ಸಮಾಜದಲ್ಲಿ ಒಂದು ಅಧಿಕಾರವಿದೆ, ಅದಕ್ಕೆ ನಾವು ವಿಧೇಯತೆ ತೋರಿಸಬೇಕು. ಸಭೆಯಲ್ಲಿ ಒಂದು ಅಧಿಕಾರವಿದೆ, ಅದಕ್ಕೆ ನಾವು ವಿಧೇಯತೆ ತೋರಿಸಬೇಕು. ಅದು ತೋರಿಸಿದಾಗ ಯಾರಿಗೆ ವಿಧೇಯರಾಗ್ತೇವೆ? ದೇವರಿಗೆ ನಾವು ವಿಧೇಯರಾಗ್ತೇವೆ. ಮೂರನೇದಾಗಿ ನಮ್ಮ ಕುಟುಂಬಗಳಲ್ಲಿ, ಎಫೆಸ ಪತ್ರಿಕೆ 5:22 ವಚನದಲ್ಲಿ ನಿಮ್ಮ ಸ್ವಂತ ಪುರುಷರಿಗೆ ನೀವು ಅಧೀನರಾಗಿರ್ಬೇಕು, ಸ್ತ್ರೀಯರಿಗೆ ಹೇಳುವಂತ ಮಾತು. ಅದೇ ರೀತಿ ಗಂಡಂದ್ರಿಗೂ ಕೂಡ ನಿಮ್ಮ ಹೆಂಡತಿಯರನ್ನು ನೀವು ಪ್ರೀತಿಸಿರಿ ಅಂತ ಹೇಳುವಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು, ಒಬ್ಬರನ್ನೊಬ್ಬರು ತಗ್ಗಿಸಿಕೊಂಡು ಆ ಕುಟುಂಬದಲ್ಲಿ ಆ ಸಮಾಧಾನವನ್ನು, ಕುಟುಂಬದಲ್ಲಿ ಸಮಸ್ಯೆಗಳು ಬಾರದ ಹಾಗೆ ನೀವು ಜೀವಿಸಬೇಕಂತೇಳಿ ಆತನ ಹೇಳುವಂತ ಮಾತು. 3 ವಿಷಯಗಳಿದೆ. ಸಮಾಜದಲ್ಲಿ ನಾವು ವಿಧೇಯತೆ ತೋರಿಸಬೇಕು, ಸಭೆಯಲ್ಲಿ ನಾವು ವಿಧೇಯತೆ ತೋರಿಸಬೇಕು, ನಮ್ಮ ಸಂಸಾರದಲ್ಲಿ ಕೂಡ, ನಮ್ಮ ಕುಟುಂಬಗಳಲ್ಲಿ ಕೂಡ ನಾವು ವಿಧೇಯರಾಗಿ ಜೀವಿಸುವಾಗ ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗ್ತದೆ. ಈ ರೀತಿಯಾಗಿ ವಿಧೇಯತೆ ತೋರಿಸುತ್ತಾ ನಾವು ಸೈತಾನನ್ನು ಎದುರಿಸಿದರೆ ಅವನು ನಮ್ಮ ಹತ್ರ ಬರುವುದಿಲ್ಲ, ಅವನು ಓಡಿ ಹೋಗ್ತಾನೆ. ಅದಕ್ಕಾಗಿ ಹೇಳ್ತಾನೆ, ಹೀಗಿರಲ್ಲ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆದ್ರೆ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ನಮ್ಮಲ್ಲಿ ವಿಧೇಯತ್ವವಿಲ್ಲದೆ, ನಮ್ಮಲ್ಲಿ ತಗ್ಗಿಸುವಿಕೆಯಿಲ್ಲದೆ ನಾವು ಸೈತಾನನನ್ನು ಎಷ್ಟು ಎದುರಿಸಿದ್ರು ಕೂಡ ಅವನು ಓಡಿ ಹೋಗುವುದಿಲ್ಲ. ಅದಕ್ಕೆ ನಾನು ಇಲ್ಲಿ ಮುಗಿಸ್ತೇನೆ ಪ್ರಿಯರೇ. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಜವಾದಂತ ವಿಧೇಯತ್ವದೊಂದಿಗೆ ನಾವು ದೇವರ ಸಾನ್ನಿಧ್ಯಕ್ಕೆ ಬರುವಾಗ ಸೈತಾನ ನಮ್ಮಿಂದ ಬಿಟ್ಟು ಓಡಿ ಹೋಗ್ತಾನೆ, ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರವಾಗ್ತದೆ, ನಾವು ದೇವರೊಂದಿಗೆ ಸದಾಕಾಲ ಜೀವಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇಲ್ಲಿ ಯಾಕೋಬರು 3 ವಿಷಯ ತಿಳಿಸಿದ್ದಾನೆ. ಹೀಗಿರಲಾಗೆಂದ್ರೆ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗ್ತಿರುವಂತ ವಿಶ್ವಾಸಿಗಳಿಗೆ ಆತನು ಕೊಟ್ಟಂತ ಪರಿಷ್ಕಾರ, ದೇವರ ಸಾನ್ನಿಧ್ಯಕ್ಕೆ ಬನ್ನಿ, ನಿಜವಾದಂತ ಪಶ್ಚಾತ್ತಾಪದೊಂದಿಗೆ ಬನ್ನಿ. ನಿಮ್ಮ ಹೃದಯದಲ್ಲಿ ಪರಿಶುದ್ಧತೆ, ನಿಮ್ಮ ಕಾರ್ಯಗಳಲ್ಲಿ ಪರಿಶುದ್ಧತೆ ಮತ್ತು ನಿಮ್ಮಲ್ಲಿರುವ ಪಾಪದ ಸ್ವಭಾವಕ್ಕಾಗಿ ದುಃಖಿಸುತ್ತಾ ಬರಬೇಕಂತ ಹೇಳಿದ್ದಾನೆ. ಎರಡನೇದಾಗಿ ನಿಜವಾದಂತ ತಗ್ಗಿಸುವುದೊಂದಿಗೆ ಬರಬೇಕು, ಹೆಚ್ಚಿಸಿಕೊಂಡವನನ್ನು ದೇವರು ತಗ್ಗಿಸ್ತಾನೆ. ಮತ್ತು ಮೂರನೇದಾಗಿ ನಿಜವಾದಂತ ವಿಧೇಯತ್ವದೊಂದಿಗೆ ನಾವು ದೇವರ ಸನ್ನಿಧಿಗೆ ಬರುವಾಗ ಅದು ನಮ್ಮ ಸಮಾಜದಲ್ಲಿಯೂ, ನಮ್ಮ ಸಭೆಯಲ್ಲಿಯೂ, ನಮ್ಮ ಕುಟುಂಬಗಳಲ್ಲಿ ಆ ವಿಧೇಯತೆ ತೋರಿಸುವಾಗ ನಾವು ದೇವರಿಗೆ ವಿಧೇಯರಾಗಿದ್ದ ಹಾಗೆ ಆ ರೀತಿಯಾಗಿ ಜೀವಿಸುವಾಗ ಸೈತಾನ ನಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ, ನಾವು ಕೂಡ ದೇವರನ್ನು ಸುಖವಾಗಿ ಸಂತೋಷವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯಾಗಿ ಇರ್ಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತಾರೆ. ಎಲ್ಲರಿಗೂ ಧನ್ಯವಾದ.